ನಮಸ್ಕಾರ ಸ್ನೇಹಿತರೆ, ಟರ್ಮಿನಲ್ಗಳನ್ನು ಪರಿಶೀಲಿಸುವುದು, ಕಾಂಪೊನೆಂಟ್ಗಳನ್ನು ಗುರುತಿಸುವುದು ಮತ್ತು ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅನ್ನು ಹೇಗೆ ನಿರ್ಧರಿಸುವುದು ಎಂಬುದರ ಕುರಿತು ಈ ಅಭ್ಯಾಸಕ್ಕೆ ಸ್ವಾಗತ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಇವುಗಳು ಸಾಧ್ಯವಾಗುತ್ತದೆ. ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ನ ನೇಮ್ ಪ್ಲೇಟ್ ವಿವರಗಳನ್ನು ಅರ್ಥೈಸಿಕೊಳ್ಳುವುದು, HT ಮತ್ತು LT ವೈಂಡಿಂಗ್ಗಳನ್ನು ಗುರುತಿಸುವುದು, ವೋಲ್ಟ್ ಮೀಟರ್ ಮತ್ತು ಆಮ್ಮೀಟರ್ ವಿಧಾನದಿಂದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋವನ್ನು ನಿರ್ಧರಿಸುವುದು. ಈ ಅಭ್ಯಾಸವನ್ನು ಮಾಡಲು ಅಗತ್ಯವಿರುವ ಸಲಕರಣೆಗಳು ಮತ್ತು ಮೆಟೀರಿಯಲ್ಗಳನ್ನು ನಾವು ವ್ಯವಸ್ಥೆಗೊಳಿಸೋಣ. ವೋಲ್ಟ್ ಮೀಟರ್ ಮೂವಿಂಗ್ ಐರನ್, ಓಮ್ ಮೀಟರ್, ಡಿಜಿಟಲ್ ಮಲ್ಟಿಮೀಟರ್, ಆಮ್ಮೀಟರ್ ಮೂವಿಂಗ್ ಐರನ್. ಆಮ್ಮೀಟರ್ ಮೂವಿಂಗ್ ಐರನ್ 100 ಮಿಲಿ ಆಂಪಿಯರ್. ವೋಲ್ಟ್ ಮೀಟರ್ ಮೂವಿಂಗ್ ಕಾಯಿಲ್, 3-pin sockets with switch, push button switch, DC supply, single phase transformer, auto transformer, connecting wire. ಟರ್ಮಿನಲ್ಗಳ ಗುರುತಿಸುವಿಕೆ. LTಯು ಲೋ ಟೆನ್ಷನ್ ಅಥವಾ ಲೋ ವೋಲ್ಟೇಜ್ ಅನ್ನು ಸೂಚಿಸುತ್ತದೆ. HTಯು ಹೈ ಟೆನ್ಷನ್ ಮತ್ತು ಹೈ ವೋಲ್ಟೇಜ್ ಅನ್ನು ಸೂಚಿಸುತ್ತದೆ. ಡಿಜಿಟಲ್ ಮಲ್ಟಿಮೀಟರ್ ಅನ್ನು ಲೋ ರೇಂಜ್ ನಲ್ಲಿ ರೆಸಿಸ್ಟೆನ್ಸ್ ಮೋಡ್ ನಲ್ಲಿ ಹೊಂದಿಸಿ ಪ್ರೈಮರಿ ಸೈಡ್ ನ 2 ಎಂಡ್ಗಳ ನಡುವೆ ಪ್ರೋಬ್ಗಳನ್ನು ಇರಿಸಿ ಮತ್ತು ಟ್ಯಾಬ್ಯುಲೇಷನ್ ನಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂವನ್ನು ಗಮನಿಸಿ. ಅದೇ ರೀತಿ ಸೆಕೆಂಡರಿ ಟರ್ಮಿನಲ್ಗಳಾದ್ಯಂತ ಪ್ರೋಬ್ಗಳನ್ನು ಇರಿಸಿ ಮತ್ತು ಟ್ಯಾಬ್ಯುಲೇಷನ್ ನಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂವನ್ನು ಗಮನಿಸಿ. ಮಲ್ಟಿಮೀಟರ್ನೊಂದಿಗೆ ರೆಸಿಸ್ಟೆನ್ಸ್ ಅನ್ನು ಅಳೆಯುವ ಮೂಲಕ HT ಮತ್ತು LT ವೈಂಡಿಂಗ್ಗಳನ್ನು ನಿರ್ಧರಿಸಿ. ಗಮನಿಸಿ, HT ಸೈಡ್ ರೆಸಿಸ್ಟೆನ್ಸ್ ಯಾವಾಗಲೂ ಹೈ ರೆಸಿಸ್ಟೆನ್ಸ್ ಅನ್ನು ಹೊಂದಿರುತ್ತದೆ ಮತ್ತು LT ಸೈಡ್ ರೆಸಿಸ್ಟೆನ್ಸ್ ಲೋ ರೆಸಿಸ್ಟೆನ್ಸ್ ಅನ್ನು ಹೊಂದಿರುತ್ತದೆ. ಅಳತೆ ಮಾಡಲಾದ ರೆಸಿಸ್ಟೆನ್ಸ್ ವ್ಯಾಲ್ಯೂನಿಂದ ಪ್ರೈಮರಿಯು HT ಸೈಡ್ ಆಗಿದೆ ಮತ್ತು ಸೆಕೆಂಡರಿಯು LT ಸೈಡ್ ಆಗಿದೆ ಎಂದು ಕಂಡುಬರುತ್ತದೆ. ಪುಷ್ ಬಟನ್ ಸ್ವಿಚ್ ಮೂಲಕ HTಗೆ DC ಸಪ್ಲೈಯನ್ನು ಸಂಪರ್ಕಿಸಿ ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ ತೋರಿಸಿರುವಂತೆ 0 ಇಂದ 15 ವೋಲ್ಟ್ಗಳವರೆಗೂ ವ್ಯಾಪ್ತಿಯುಳ್ಳ ಮೂವಿಂಗ್ ಕಾಯಿಲ್ ವೋಲ್ಟ್ ಮೀಟರ್ ಅನ್ನು LTಗೆ ಸಂಪರ್ಕಿಸಿ. HT ಟರ್ಮಿನಲ್ಗಳನ್ನು A1 ಮತ್ತು A2 ಎಂದು ಗುರುತಿಸಿ. ತೋರಿಸಿರುವಂತೆ LT ಟರ್ಮಿನಲ್ಗಳನ್ನು A1 ಮತ್ತು A2 ಎಂದು ಗುರುತಿಸಿ. ಪುಷ್ ಬಟನ್ ಸ್ವಿಚ್ ಅನ್ನು ಒತ್ತಿ. LT ಸೈಡ್ನಲ್ಲಿ ವೋಲ್ಟ್ ಮೀಟರ್ ಪಾಯಿಂಟ್ನ ಡಿಫ್ಲೆಕ್ಷನ್ ಅನ್ನು ಗಮನಿಸಿ. ಡಿಫ್ಲೆಕ್ಷನ್ ಸರಿಯಾದ ದಿಕ್ಕಿನಲ್ಲಿ ತಿರುಗಿದರೆ ಟರ್ಮಿನಲ್ಗಳಲ್ಲಿ ಮಾಡಿದ ಮಾರ್ಕಿಂಗ್ಗಳನ್ನು ಉಳಿಸಿಕೊಳ್ಳಿ. LT ಟರ್ಮಿನಲ್ಗಳಿಗೆ ಮಾಡಿದ ವೋಲ್ಟ್ ಮೀಟರ್ ಕನೆಕ್ಷನ್ಗಳನ್ನು ಬದಲಾಯಿಸಿ ಮತ್ತು ಡಿಫ್ಲೆಕ್ಷನ್ ರಿವರ್ಸ್ ಡೈರೆಕ್ಷನ್ನಲ್ಲಿದ್ದರೆ LT ಟರ್ಮಿನಲ್ಗಳಲ್ಲಿ ಮಾಡಿದ ಮಾರ್ಕಿಂಗ್ಗಳನ್ನು ಉಳಿಸಿಕೊಳ್ಳಿ. ಈಗ ಪುಷ್ ಬಟನ್ ಸ್ವಿಚ್ ಅನ್ನು ಮತ್ತೊಮ್ಮೆ ಒತ್ತಿ ಮತ್ತು ವೋಲ್ಟ್ ಮೀಟರ್ ಸರಿಯಾದ ದಿಕ್ಕಿನಲ್ಲಿ ತಿರುಗುತ್ತಿದೆಯೇ ಎಂದು ಗಮನಿಸಿ. ವೋಲ್ಟ್ ಮೀಟರ್ ವಿಧಾನದಿಂದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಪರಿಶೀಲನೆ. ಸಿಂಗಲ್ ಫೇಸ್ ಆಟೋ ಟ್ರಾನ್ಸ್ಫಾರ್ಮರ್ ಅನ್ನು ಸಿಂಗಲ್ ಫೇಸ್ 50 ಹರ್ಟ್ಸ್ 240 ವೋಲ್ಟ್ AC ಸಪ್ಲೈಗೆ 3-pin ಸಾಕೆಟ್ಗಳ ಮೂಲಕ ಕನೆಕ್ಟೆಡ್ ಅರ್ತ್ ಪಾಯಿಂಟ್ನೊಂದಿಗೆ ಸಂಪರ್ಕಪಡಿಸಿ. ಸಿಂಗಲ್ ಫೇಸ್ ಆರ್ಡಿನರಿ ಟ್ರಾನ್ಸ್ಫಾರ್ಮರ್ ಪ್ರೈಮರಿ ಸೈಡ್ ಅನ್ನು ಆಟೋ ಟ್ರಾನ್ಸ್ಫಾರ್ಮರ್ಗೆ ಸಂಪರ್ಕಿಸಿ. ಆಟೋ ಟ್ರಾನ್ಸ್ಫಾರ್ಮರ್ನ ರೆಡ್ ನೋಬ್ ಅನ್ನು A1 ಟರ್ಮಿನಲ್ಗೆ ಮತ್ತು ಬ್ಲ್ಯಾಕ್ ನೋಬ್ ಅನ್ನು A2 ಟರ್ಮಿನಲ್ಗೆ ಸಂಪರ್ಕಿಸಿ. ಪ್ರೈಮರಿ ಮತ್ತು ಸೆಕೆಂಡರಿ ವೋಲ್ಟೇಜ್ಗಳನ್ನು ಕ್ರಮವಾಗಿ ಅಳೆಯಲು 0 ಇಂದ 300 ವೋಲ್ಟ್ಗಳವರೆಗೆ ವೋಲ್ಟ್ ಮೀಟರ್ V1 ಅನ್ನು ಪ್ರೈಮರಿ ವೈಂಡಿಂಗ್ಗೆ ಪ್ಯಾರಲಲ್ ಆಗಿ ಮತ್ತು 0 ಇಂದ 150 ವೋಲ್ಟ್ಗಳವರೆಗೆ ವೋಲ್ಟ್ ಮೀಟರ್ V2 ಅನ್ನು ಸೆಕೆಂಡರಿ ವೈಂಡಿಂಗ್ಗೆ ಪ್ಯಾರಲಲ್ ಆಗಿ ಸಂಪರ್ಕಿಸಿ. 0 ವೋಲ್ಟ್ ಔಟ್ಪುಟ್ ಪೊಸಿಷನ್ನಲ್ಲಿ ಆಟೋ ಟ್ರಾನ್ಸ್ಫಾರ್ಮರ್ ಅನ್ನು ಪರಿಶೀಲಿಸಿ ಮತ್ತು ಹೊಂದಿಸಿ. ಸರ್ಕ್ಯೂಟ್ ಅನ್ನು ಆನ್ ಮಾಡಿ ಮತ್ತು ಔಟ್ಪುಟ್ ವೋಲ್ಟೇಜ್ V1 ಅನ್ನು 100 ವೋಲ್ಟ್ಗಳಿಗೆ ಸಮಾನವಾಗಿ ಪಡೆಯಲು ಆಟೋ ಟ್ರಾನ್ಸ್ಫಾರ್ಮರ್ ಅನ್ನು ಹೊಂದಿಸಿ ಮತ್ತು V2 ಅನ್ನು ಓದಿ. ಟೇಬಲ್ನಲ್ಲಿ ಮೌಲ್ಯವನ್ನು ರೆಕಾರ್ಡ್ ಮಾಡಿ. ಗಮನಿಸಿ, ಆಟೋ ಟ್ರಾನ್ಸ್ಫಾರ್ಮರ್ನ ಔಟ್ಪುಟ್ ವೋಲ್ಟೇಜ್ ಅನ್ನು HT ಸೈಡ್ ರೇಟಿಂಗ್ನ ಸುಮಾರು 50% ಸರಿಹೊಂದಿಸಬೇಕು. ಟೇಬಲ್ನಲ್ಲಿ ಸೂಚಿಸಲಾದ ಮೌಲ್ಯಗಳಿಗೆ V2 ಮೌಲ್ಯವನ್ನು ಹೊಂದಿಸಿ ಮತ್ತು ಟೇಬಲ್ನಲ್ಲಿ V2ನ ಅನುಗುಣವಾದ ರೀಡಿಂಗ್ಗಳನ್ನು ರೆಕಾರ್ಡ್ ಮಾಡಿ. ಅಳತೆ ಮಾಡಿದ V1 ಮತ್ತು V2 ಮೌಲ್ಯಗಳಿಂದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋವನ್ನು ಲೆಕ್ಕಾಚಾರ ಮಾಡಿ. ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ K=V2/V1ಗೆ ಸಮಾನವಾಗಿರುತ್ತದೆ ಎಂಬ ಫಾರ್ಮುಲಾವನ್ನು ಅನ್ವಯಿಸಿ. ಲೆಕ್ಕಾಚಾರ ಹಾಕಿದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋವನ್ನು ಟ್ರಾನ್ಸ್ಫಾರ್ಮೇಷನ್ ಒಂದಿಗೆ ಹೋಲಿಕೆ ಮಾಡಿ ಮತ್ತು ಎಲ್ಲಾ ರೀಡಿಂಗ್ಗಳಿಗೆ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಒಂದೇ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಆಮ್ಮೀಟರ್ ವಿಧಾನದಿಂದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಪರಿಶೀಲನೆ. 3-pin ಸಾಕೆಟ್ಗಳ ಮೂಲಕ ಸಿಂಗಲ್ ಫೇಸ್ 50 ಹರ್ಟ್ಸ್ 240 ವೋಲ್ಟ್ಸ್ AC ಸಪ್ಲೈಗೆ ಸಿಂಗಲ್ ಫೇಸ್ ಆಟೋ ಟ್ರಾನ್ಸ್ಫಾರ್ಮರ್ ಅನ್ನು ಸಂಪರ್ಕಿಸಿ. ಸಿಂಗಲ್ ಫೇಸ್ ಆರ್ಡಿನರಿ ಟ್ರಾನ್ಸ್ಫಾರ್ಮರ್ ಪ್ರೈಮರಿ ಸೈಡ್ ಅನ್ನು ಆಟೋ ಟ್ರಾನ್ಸ್ಫಾರ್ಮರ್ಗೆ ಸಂಪರ್ಕಿಸಿ.
ಆಟೋ ಟ್ರಾನ್ಸ್ಫಾರ್ಮರ್ನ ರೆಡ್ ಕಲರ್ ನೋಬ್ ಅನ್ನು A1 ಟರ್ಮಿನಲ್ಗೆ ಮತ್ತು ಬ್ಲ್ಯಾಕ್ ನೋಬ್ ಅನ್ನು A2 ಟರ್ಮಿನಲ್ಗಳಿಗೆ ಸಂಪರ್ಕಿಸಿ. ಆಟೋ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ಅನ್ನು ಟ್ರಾನ್ಸ್ಫಾರ್ಮರ್ HT ವೈಂಡಿಂಗ್ಗೆ ಪ್ರೈಮರಿ ಸೈಡ್ಗೆ 0 ಇಂದ 500 ಮಿಲಿ ಆಂಪ್ಸ್ಗಳ ವ್ಯಾಪ್ತಿಯ ಮೂವಿಂಗ್ ಕಾಯಿಲ್ ಮೂಲಕ ಸಂಪರ್ಕಿಸಿ. HT ವೈಂಡಿಂಗ್ನಲ್ಲಿ ಕರೆಂಟ್ ಅನ್ನು ಕಡಿಮೆ ಇರಿಸಬೇಕು, ಆದರೆ ಮಿಲಿ ಆಮ್ಮೀಟರ್ನೊಂದಿಗೆ ನಿಖರವಾಗಿ ಅಳೆಯಲು ಸಾಕಷ್ಟು ದೊಡ್ಡದಾಗಿರಬೇಕು. ತೋರಿಸಿರುವಂತೆ LT ವೈಂಡಿಂಗ್ ಅಂದರೆ ಸೆಕೆಂಡರಿ ಸೈಡ್ ನಡುವಿನ ಸರಣಿಯಲ್ಲಿ 0 ಇಂದ 10 ಆಂಪಿಯರ್ಗಳ ವ್ಯಾಪ್ತಿಯ ಮೂವಿಂಗ್ ಅಯಾನ್ ಆಮ್ಮೀಟರ್ ಅನ್ನು ಸಂಪರ್ಕಪಡಿಸಿ. ಆಮ್ಮೀಟರ್ LT ಸೈಡ್ನ ರೇಟೆಡ್ ಕರೆಂಟ್ ಅನ್ನು ಸಾಗಿಸಬೇಕು. ಸೆಕೆಂಡರಿ ರೇಟಿಂಗ್ ತುಂಬಾ ಹೆಚ್ಚಿದ್ದರೆ ಕರೆಂಟ್ ಟ್ರಾನ್ಸ್ಫಾರ್ಮರ್ ಮತ್ತು ಆಮ್ಮೀಟರ್ ಅನ್ನು ಬಳಸಿ. ಆಟೋ ಟ್ರಾನ್ಸ್ಫಾರ್ಮರ್ನಲ್ಲಿನ ನೋಬ್ 0 ವೋಲ್ಟೇಜ್ ಪೊಸಿಷನ್ನಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸರ್ಕ್ಯೂಟ್ ಅನ್ನು ಆನ್ ಮಾಡಿ ಮತ್ತು HT ವೈಂಡಿಂಗ್ನಲ್ಲಿ ಅಂದರೆ ಪ್ರೈಮರಿ ವೈಂಡಿಂಗ್ನಲ್ಲಿ ಅಗತ್ಯವಿರುವ ಕರೆಂಟ್ I1 ಅನ್ನು ನೀಡಲು ಆಟೋ ಟ್ರಾನ್ಸ್ಫಾರ್ಮರ್ನಲ್ಲಿ ಕ್ರಮೇಣ ವೋಲ್ಟೇಜ್ ಅನ್ನು ಹೆಚ್ಚಿಸಿ. ಆಮ್ಮೀಟರ್ I1 ಮತ್ತು I2 ದ ಕರೆಂಟ್ ರೀಡಿಂಗ್ ಅನ್ನು ಗಮನಿಸಿ ಮತ್ತು ಟೇಬಲ್ನಲ್ಲಿ ರೆಕಾರ್ಡ್ ಮಾಡಿ. HT ಕರೆಂಟ್ ಅನ್ನು ವಿಭಿನ್ನ ಮೌಲ್ಯಗಳಿಗೆ ಬದಲಾಯಿಸಿ ಮತ್ತು ಅನುಗುಣವಾದ LT ಕರೆಂಟ್ ಅನ್ನು ರೆಕಾರ್ಡ್ ಮಾಡಿ. K I1/I2 ಗೆ ಸಮಾನವಾಗಿರುತ್ತದೆ ಎಂಬ ಫಾರ್ಮುಲಾವನ್ನು ಬಳಸಿಕೊಂಡು ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ K ಅನ್ನು ಕಂಡುಹಿಡಿಯಿರಿ ಮತ್ತು ಅದನ್ನು ಟ್ಯಾಬ್ಯುಲೇಷನ್ನಲ್ಲಿ ರೆಕಾರ್ಡ್ ಮಾಡಿ. ನೇಮ್ ಪ್ಲೇಟ್ನಲ್ಲಿನ ಮಾರ್ಕಿಂಗ್ಗಳೊಂದಿಗೆ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅನ್ನು ಪರಿಶೀಲಿಸಿ. ಈ ವಿಡಿಯೋವನ್ನು ನೋಡಿದ ನಂತರ ನಿಮಗೆ ಈ ಕೆಳಗಿನವುಗಳು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ನ ನೇಮ್ ಪ್ಲೇಟ್ ವಿವರಗಳನ್ನು ಅರ್ಥೈಸಿಕೊಳ್ಳುವುದು, HT ಮತ್ತು LT ವೈಂಡಿಂಗ್ಗಳನ್ನು ಗುರುತಿಸುವುದು, ವೋಲ್ಟ್ ಮೀಟರ್ ಮತ್ತು ಆಮ್ಮೀಟರ್ ವಿಧಾನದಿಂದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋವನ್ನು ನಿರ್ಧರಿಸುವುದು, ಹೇಗೆ ಟರ್ಮಿನಲ್ಗಳನ್ನು ಪರಿಶೀಲಿಸುವುದು, ಕಾಂಪೊನೆಂಟ್ಗಳನ್ನು ಗುರುತಿಸುವುದು ಮತ್ತು ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ನ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋವನ್ನು ಲೆಕ್ಕಾಚಾರ ಮಾಡುವುದು ಎಂಬುದರ ಕುರಿತು ಈ ಅಭ್ಯಾಸವು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು. ಮುಂದಿನ ಅಭ್ಯಾಸದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.